ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. IDBI ಬ್ಯಾಂಕ್ನಲ್ಲಿ ಖಾಲಿರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದಾರೆ. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಹುದ್ದೆ ಹೆಸರು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಹುದ್ದೆ ಹೆಸರು ಸ್ನೇಹಿತರೆ. ಡೈರೆಕ್ಟ್ಲಿ ನಿಮಗೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಪೋಸ್ಟ್ ಕೊಡೋದಿಲ್ಲ ಸ್ನೇಹಿತರೆ. ಈ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಆಯ್ಕೆ ಆಗಬೇಕಾದ್ರೆ ಒಂದು ಆನ್ಲೈನ್ ಎಕ್ಸಾಮ್ ಇರ್ತದೆ. ಆ ಆನ್ಲೈನ್ ಎಕ್ಸಾಮ್ ಪಾಸ್ ಮಾಡಬೇಕು. ಆಮೇಲೆ ಪರ್ಸನಲ್ ಇಂಟರ್ವ್ಯೂ ಇರ್ತದೆ ಸ್ನೇಹಿತರೆ. ಪರ್ಸನಲ್ ಇಂಟರ್ವ್ಯೂ ಇರ್ತದೆ. ಈ ಆನ್ಲೈನ್ ಎಕ್ಸಾಮ್ ಪಾಸ್ ಆದ್ರೆ ನಿಮಗೆ ಪರ್ಸನಲ್ ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ. ಈ ಪರ್ಸನಲ್ ಇಂಟರ್ವ್ಯೂದೊಳಗೆ ನೀವು ಪಾಸ್ ಆದ್ರಿ ಅಂತಂದ್ರೆ ನೆಕ್ಸ್ಟ್ ನಿಮಗೆ ಒಂದು ಕೋರ್ಸ್ PGDBF ಅಂತ ಒಂದು ಕೋರ್ಸ್ ಬರ್ತದೆ. ಈ ಕೋರ್ಸಿಗೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. 1 ವರ್ಷದ ಕೋರ್ಸ್ ಇರ್ತದ. ಈ ಕೋರ್ಸನ್ನು ನೀವು ಮುಗಿಸ್ಬೇಕು. ಈ ಕೋರ್ಸ್ ಮುಗಿಸಿದ ಮೇಲೆ ನಿಮ್ಮ IDBI ಬ್ಯಾಂಕ್ ನಿಮಗೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ನೇಮಕಾತಿ ಮಾಡ್ಕೊಳ್ತಾರೆ ಸ್ನೇಹಿತರೆ. ಈ PGDBF ಅಂದ್ರೆ ಏನ್ರಿ? ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ಅನ್ನೋದು ಒಂದು ಕೋರ್ಸ್ ಇದು. 6 ತಿಂಗಳ ತರಗತಿಗಳಿರ್ತಾವೆ. 2 ತಿಂಗಳ ಇಂಟರ್ನ್ಶಿಪ್ ಇರ್ತದೆ. 4 ತಿಂಗಳ ಈ ಜಾಬಿಗೆ ಸಂಬಂಧಪಟ್ಟಂಗೆ ಟ್ರೈನಿಂಗ್ ಇರ್ತದೆ ಸ್ನೇಹಿತರೆ. ಈ ರೀತಿ 1 ವರ್ಷದ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ಅನ್ನೋ ಒಂದು ಕೋರ್ಸ್ ಸ್ನೇಹಿತರೆ. ಈ 1 ವರ್ಷದ ಕೋರ್ಸ್ ಮುಗಿಸಿದ ಮೇಲೆ ನಿಮಗೆ ನೆಕ್ಸ್ಟ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಹುದ್ದೆಗೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಈ ಕೋರ್ಸ್ಗಳನ್ನು ಅಡ್ಮಿಷನ್ ಮಾಡಿದ ಮೇಲೆ, ಈ ಕೋರ್ಸಿಗೆ ಅಡ್ಮಿಷನ್ ಮಾಡಿದ ಮೇಲೆ ತರಗತಿಗಳು ನಡೆಸಬೇಕಲ್ರಿ. ಈ ತರಗತಿಗಳನ್ನು ಮಣಿಪುರ್ ಸ್ಕೂಲ್ ಆಫ್ ಬ್ಯಾಂಕಿಂಗ್ ಬೆಂಗಳೂರು, ಆಮೇಲೆ ನಿಟ್ಟೆ ಎಜುಕೇಶನಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಗ್ರೇಟರ್ ನೋಯ್ಡಾ, ಈ 2 ಎಜುಕೇಶನ್ ಸೆಂಟರ್ಗಳಲ್ಲಿ ಕ್ಲಾಸಸ್ಗಳು ನಡೀತಾವೆ ಸ್ನೇಹಿತರೆ. ಈ ಕೋರ್ಸ್ ಮುಗಿಸಿದ ಮೇಲೆ ಆಗ್ಲೇ ಹೇಳ್ದಂಗೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ ಹೋಗಿ ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ಳಾಗ್ತದೆ. ಒಟ್ಟು 500 ವೇಕೆನ್ಸಿ ಅದಾವೆ. ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಒಟ್ಟು 500 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಇಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವಂತ ಹುದ್ದೆಗಳ ವರ್ಗೀಕರಣ ಕೊಟ್ಟರೆ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ, ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಫೆಬ್ರವರಿ 12, 2024. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಫೆಬ್ರವರಿ 26, 2024. ಆನ್ಲೈನ್ ಎಕ್ಸಾಮ್ ಮಾರ್ಚ್ 17, 2024 ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಯಾವುದೇ ಪದವಿಯನ್ನು ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಕಂಪ್ಯೂಟರ್ದು ನಾಲೆಜ್ ಇರಬೇಕು, ಆಮೇಲೆ ರೀಜನಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕು, ಅಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕೆ ಕನಿಷ್ಠ 20 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 25 ವರ್ಷ ಮೀರಿರಬಾರ್ದು. ಈ ವಯೋಮಿತಿ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 5 ವರ್ಷ. ಈ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, SC ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕ. ಈ SC ST ಮತ್ತು ಅಂಗವಿಕಲ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಸ್ನೇಹಿತರೆ. ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕಂತ ಸ್ಟೆಪ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಡಿಟೇಲ್ಡ್ ಗೈಡ್ಲೈನ್ಸ್ ಪ್ರಾಸ್ಪೆಕ್ಟಸ್ ಕೂಡ ಅದ. ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ರಿಜಿಸ್ಟರ್ ಪ್ರೊಸೀಜರ್ ಕೂಡ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಆಮೇಲೆ ಈ ನೋಟಿಫಿಕೇಶನ್ ಅನ್ನ ನಾನು ನಮ್ದು ಟೆಲಿಗ್ರಾಮ್ ಗ್ರೂಪಿಗೆ ಶೇರ್ ಮಾಡಿರ್ತೀನಿ. ಇನ್ನೂ ತನಕ ನಮ್ದು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯಿನ್ ಆಗಿಲ್ಲೋ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗಿರ್ತದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕೂಡಲೇ ನಮ್ದು ಚಾನಲ್ ಅನ್ನ ಜಾಯಿನ್ ಆಗ್ರಿ ಸ್ನೇಹಿತರೆ. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಜೆನ್ಯೂನ್ ಇರ್ತಕ್ಕಂಥ ಈ ರೀತಿಯ ಜಾಬ್ ಅಪ್ಡೇಟ್ಸ್ಗಳನ್ನ ಬಿಡ್ತಿರ್ತೀವಿ ಸ್ನೇಹಿತರೆ. ಹಾಗಾಗಿ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿ ಈ ನೋಟಿಫಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಈ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಅನ್ನು ನೀವು ಓದ್ಕೊಳ್ರಿ ಸ್ನೇಹಿತರೆ. ಓದಿ ತದನಂತರ ಅರ್ಜಿಯನ್ನು ಸಲ್ಲಿಸ್ರಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ನೋಡೋದಾದ್ರೆ, ಆಗ್ಲೇ ಹೇಳ್ದಂಗೆ ಆನ್ಲೈನ್ ಟೆಸ್ಟ್ ಇರ್ತದೆ. ಆನ್ಲೈನ್ ಟೆಸ್ಟ್ ಆದಮೇಲೆ ಪರ್ಸನಲ್ ಇಂಟರ್ವ್ಯೂ ಇರ್ತದೆ. ಈ ರೀತಿ 2 ಹಂತಗಳಲ್ಲಿ ನೇಮಕಾತಿ ಇರ್ತದೆ ಸ್ನೇಹಿತರೆ. ಆನ್ಲೈನ್ ಟೆಸ್ಟ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಆಗಿರ್ತದೆ ಸ್ನೇಹಿತರೆ. ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಆಗಿರ್ತದೆ. 200 ಅಂಕಗಳದ್ದು ಪ್ರಶ್ನೆ ಪತ್ರಿಕೆ ಇರ್ತದೆ. 2 ತಾಸು ಸಮಯಾವಕಾಶ ಇರ್ತದೆ. ಈ ಪ್ರಶ್ನೆ ಪತ್ರಿಕೆ 4 ಭಾಗಗಳಲ್ಲಿ ಇರ್ತದೆ ಸ್ನೇಹಿತರೆ.
ಲಾಜಿಕ್ ರೀಸನಿಂಗ್, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಕ್ವಾಂಟಿಟಿ ಆಪ್ಟಿಟ್ಯೂಡ್, ಜನರಲ್ ಎಕಾನಮಿ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್. ಈ ರೀತಿ 4 ಭಾಗಗಳಲ್ಲಿ ಈ ಪ್ರಶ್ನೆ ಪತ್ರಿಕೆ ಇರ್ತದೆ ಸ್ನೇಹಿತರೆ. ಮಾರ್ಕ್ಸ್ ಏನದವಲ್ಲ ಪ್ರತಿಯೊಂದು ಭಾಗಗಳಲ್ಲಿ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ನೀವು ತಗೊಳ್ಬೇಕು ಸ್ನೇಹಿತರೆ. ಈ ಪರೀಕ್ಷೆಗೆ ನೆಗೆಟಿವ್ ಅಂಕ ಕೂಡ ಇರ್ತದೆ ಸ್ನೇಹಿತರೆ. ಒಂದು ಆನ್ಸರ್ ಏನಾದರೂ ನೀವು ತಪ್ಪು ಟಿಕ್ ಮಾಡಿರಿ ಅಂತಂದ್ರೆ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ಲಾಗ್ತದೆ. ಅದೇ ರೀತಿ ಏನಾದರೂ ನೀವು 4 ತಪ್ಪು ಉತ್ತರಗಳ ಟಿಕ್ ಮಾಡಿದ್ರಿ ಅಂತಂದ್ರೆ 1 ಮಾರ್ಕ್ಸ್ ಡಿಡಕ್ಟ್ ಮಾಡ್ಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್, ಆನ್ಲೈನ್ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಪರ್ಸನಲ್ ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಈ ಪರ್ಸನಲ್ ಇಂಟರ್ವ್ಯೂ ಏನದಲ್ಲ ಸ್ನೇಹಿತರೆ, ಪರ್ಸನಲ್ ಇಂಟರ್ವ್ಯೂದಲ್ಲಿ ಕೇಳ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ ಕೊಡಬಹುದು ಸ್ನೇಹಿತರೆ. ಅಲ್ಲಿ ಏನು ಇಂಟರ್ವ್ಯೂ ನಡೀತಲ್ಲ, ಅಲ್ಲ ಹಿಂದಿದಾಗ ಮಾತಾಡಬಹುದು, ಇಲ್ಲ ಇಂಗ್ಲಿಷ್ನಾಗ ಮಾತಾಡಬಹುದು, ಬಟ್ ಕನ್ನಡದಾಗ ಮಾತಾಡಕ್ಕೆ ಅಲ್ಲಿ ಅವಕಾಶ ಇರುವುದಿಲ್ಲ. ಪರ್ಸನಲ್ ಇಂಟರ್ವ್ಯೂ 100 ಮಾರ್ಕ್ಸ್ ಇಂದ ಇರ್ತದೆ ಸ್ನೇಹಿತರೆ. ಈ ಪರ್ಸನಲ್ ಇಂಟರ್ವ್ಯೂ ನಲ್ಲಿ ಇರ್ತಕ್ಕಂಥ 100 ಮಾರ್ಕ್ಸ್ಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮಾತ್ರ ನೇಮಕಾತಿ ಮಾಡ್ಕೊಳ್ಳಾಗ್ತದೆ ಸ್ನೇಹಿತರೆ. ಆನ್ಲೈನ್ ಟೆಸ್ಟ್ ಇಂದ ಏನದಲ್ಲ, ಆನ್ಲೈನ್ ಟೆಸ್ಟ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳು ಈ ಫೈನಲ್ ಮೆರಿಟ್ ಲಿಸ್ಟಿಗೆ ಗಣನೆಗೆ ತಗೊಳಂಗಿಲ್ಲ ಸ್ನೇಹಿತರೆ. ಬರೀ ಈ ಆನ್ಲೈನ್ ಟೆಸ್ಟಿಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಗಳ ಬಗ್ಗೆ ನೋಡೋದಾದ್ರೆ ಬೆಂಗಳೂರು, ಬೆಳಗಾವಿ, ಧಾರವಾಡ, ಗುಲ್ಬರ್ಗ, ಹಾಸನ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಸ್ಥಳಗಳಲ್ಲಿ ನಮ್ದು ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್, ಪ್ರೋಗ್ರಾಮ್ ಫೀ ಬಗ್ಗೆ ನೋಡೋಣ ಸ್ನೇಹಿತರೆ. ಆಗ್ಲೇ ಹೇಳಿದೆ ನಾನು, ಒಂದು ಕೋರ್ಸ್ ಮಾಡ್ಲಾಗ್ತದೆ, ಡಿಪ್ಲೊಮಾದೊಂದು ಕೋರ್ಸ್ ಮಾಡ್ಲಾಗ್ತದೆ 1 ವರ್ಷದ ಅಂತ ಹೇಳಿದೆ. ಆ ಕೋರ್ಸ್ ಅಡ್ಮಿಷನ್ ತಗೋಬೇಕಾದ್ರೆ ನೀವು 3 ಲಕ್ಷ ರೂಪಾಯಿಗಳನ್ನು ತುಂಬಬೇಕು. ಮೊದಲು ನೀವು 3 ಲಕ್ಷ ರೂಪಾಯಿ ಆ ಒಂದು ಕೋರ್ಸಿನ 1 ವರ್ಷದ ಡ್ಯೂರೇಷನ್ದೊಳಗೆ ಕಂತು ರೂಪದಲ್ಲಿ ನೀವು ತುಂಬಬಹುದು ಸ್ನೇಹಿತರೆ. ನಮ್ಮ ಕಡೆ ದುಡ್ಡು ಅಷ್ಟು ಇಲ್ಲ ಅನ್ನೋದಾದ್ರೆ ಬ್ಯಾಂಕಿನವರೇ ನಿಮಗೆ ಎಜುಕೇಶನ್ ಲೋನ್ ಅಂತ ಮಾಡಿ 3 ಲಕ್ಷ ರೂಪಾಯಿಗಳನ್ನ ಕೋರ್ಸ್ ಫೀಯನ್ನ ತುಂಬಲಕ್ಕ ಅನುವು ಮಾಡಿ ಕೊಡ್ತಾರೆ ಸ್ನೇಹಿತರೆ. ಈ 1 ವರ್ಷದ ಕೋರ್ಸಿಂದ ಡ್ಯೂರೇಷನ್ ಒಳಗೆ ನಿಮಗೆ ಸ್ಟೈಪೆಂಡ್ ಅಂತ ಕೊಡ್ತಾರೆ. ಫಸ್ಟ್ 6 ತಿಂಗಳ 5,000 ರೂಪಾಯಿ ಪ್ರತಿ ತಿಂಗಳಿಗೆ ಸ್ಟೈಪೆಂಡ್ ಕೊಡ್ತಾರೆ. ಆಮೇಲೆ ಇಂಟರ್ನ್ಶಿಪ್ ಪೀರಿಯಡ್ 2 ತಿಂಗಳ ಇಂಟರ್ನ್ಶಿಪ್ ಪೀರಿಯಡ್ ಇರ್ತದೆ, ಅವಾಗ 15,000 ರೂಪಾಯಿ ಪ್ರತಿ ತಿಂಗಳಿಗೆ ಸ್ಟೈಪೆಂಡ್ ಅಂತ ಕೊಡ್ತಾರೆ ಸ್ನೇಹಿತರೆ. ನೀವು ಈ PGDBF ಕೋರ್ಸ್ ಕಂಪ್ಲೀಟ್ ಮಾಡಿರಿ ಅಂದ್ರೆ ನೆಕ್ಸ್ಟ್ ನಿಮಗೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ನೇಮಕಾತಿ ಮಾಡ್ಕೊಳ್ಳಾಗ್ತದೆ. ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ನೇಮಕಾತಿ ಮಾಡ್ಕೊಂಡ್ಮೇಲೆ 6.14 ಲಕ್ಷದಿಂದ ಹಿಡ್ಕೊಂಡು 6.5 ಲಕ್ಷ ತನಕ ನಿಮ್ದು ಪೇಮೆಂಟ್ ಇರ್ತದೆ ಸ್ನೇಹಿತರೆ. ನೋಡ್ರಿ, ಪ್ರತಿ ತಿಂಗಳಿಗೆ ನಿಮಗೆ ಒಂದು 50,000 ಪ್ಲಸ್ ಸ್ಯಾಲ್ರಿ ಸಿಗುವಂಥದ್ದು. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಇಲ್ಲಿ ಅಲವೆನ್ಸಸ್ ಎಲ್ಲ ಕೂಡ ಸಿಗ್ತದೆ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಒಮ್ಮೆ ನೀವು ಈ ಜಾಬಿಗೆ ಜಾಯಿನ್ ಆಗಿರಿ ಅಂತಂದ್ರೆ 3 ವರ್ಷ ತನಕ ನೀವು ಕಂಟಿನ್ಯೂಸ್ ಆಗಿ ಕಂಪಲ್ಸರಿ ಡ್ಯೂಟಿ ನೀವು ಮಾಡಲೇಬೇಕು ಸ್ನೇಹಿತರೆ. ರೆಸಿಗ್ನೇಷನ್ ಮಾಡುವಂಗಿಲ್ಲ. ಹಾಗಾಗಿ ಒಂದು ಸರ್ವಿಸ್ ಬಾಂಡ್ ಅಥವಾ ಅಗ್ರಿಮೆಂಟ್ ಅನ್ನ ನಿಮ್ಮ ಕಡೆಯಿಂದ ಮಾಡಿಸ್ಕೊಳ್ತಾರೆ ಈ IDBI ಬ್ಯಾಂಕಿನವರು. ಅಂದ್ರೆ 3 ವರ್ಷ ನಾನು ಈ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಒಂದು ಅಗ್ರಿಮೆಂಟ್ ಬಾಂಡ್ ಕೊಡಬೇಕಾಗ್ತದೆ. ಆಮೇಲೆ ಸೆಕ್ಯೂರಿಟಿ ಡಿಪಾಸಿಟ್ ಅಂತ 2 ಲಕ್ಷ ರೂಪಾಯಿ ಈ ಬ್ಯಾಂಕಿನಲ್ಲಿ ಇಡಬೇಕಾಗ್ತದೆ ಸ್ನೇಹಿತರೆ. ಒಟ್ಟು 5 ಲಕ್ಷ ರೂಪಾಯಿ ಖರ್ಚಾಗ್ತಾವ ಸ್ನೇಹಿತರೆ. ಖರ್ಚಾಗ್ತಾವ, ಆದ್ರೆ ಇನ್ನೂ ಒಂದು ಖುಷಿ ವಿಚಾರ, ಇದು ರೀಫಂಡ್ ಕೂಡ ಬ್ಯಾಂಕಿಂದ ಮಾಡ್ಲಾಗ್ತದೆ ಸ್ನೇಹಿತರೆ. ಏನು ಈ 3 ಲಕ್ಷ ರೂಪಾಯಿ ಅಡ್ಮಿಷನ್ ಫೀಸ್ ಅಂತ ತುಂಬಿರ್ತಿರಲ್ಲ ಅದನ್ನು ರೀಫಂಡ್ ಮಾಡ್ತಾರ. ಈ 2 ಲಕ್ಷ ರೂಪಾಯಿನೂ ಕೂಡ ರೀಫಂಡ್ ಮಾಡ್ತಾರೆ ಸ್ನೇಹಿತರೆ. ಇನ್ ಕೇಸ್ ಆ ಬ್ಯಾಂಕ್ ಒಳಗೆ ನೀವು 3 ವರ್ಷ ಕೆಲಸ ಮಾಡಲಿಲ್ಲ ಅಂತಂದ್ರೆ ಯಾವುದೇ ಹಣ ನಿಮಗೆ ರೀಫಂಡ್ ಆಗುವುದಿಲ್ಲ ಸ್ನೇಹಿತರೆ. ಇದಿಷ್ಟು IDBI ಬ್ಯಾಂಕ್ನಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆ ಸಂಪೂರ್ಣವಾದಂತಹ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.